ಅಧ್ಯಾಯ 13. ಸನ್ಯಾಸ ಗ್ರಹಣದ ಶಾಸ್ತ್ರೀಯ ವಿಧಿ, ಗಣಪತಿ ಪೂಜೆ, ಹೋಮ, ತತ್ವಶುದ್ಧಿ, ಸಾವಿತ್ರಿ ಪ್ರವೇಶ, ಸರ್ವ ಸನ್ಯಾಸ ಮತ್ತು ದಂಡಧಾರಣ ಮುಂತಾದವುಗಳ ಪ್ರಕಾರಗಳು. ಸ್ಕಂದನು ಹೇಳುತ್ತಾನೆ: ವಾಮದೇವರೇ, ಅನಂತರ ಮಧ್ಯಾಹ್ನ ಕಾಲದಲ್ಲಿ ಸ್ನಾನ ಮಾಡಿ ಸಾಧಕನು ತನ್ನ ಮನಸ್ಸನ್ನು ವಶದಲ್ಲಿರಿಸಿಕೊಂಡು ಗಂಧ, ಪುಷ್ಪ, ಅಕ್ಷತೆ ಇತ್ಯಾದಿ ಪೂಜಾ ಸಾಮಗ್ರಿ ತಂದು ನೈಋತ್ಯ ಮೂಲೆಯಲ್ಲಿ ದೇವಪೂಜಿತ ವಿಘ್ನರಾಜ ಗಣಪತಿಯ ಪೂಜೆ ಮಾಡಬೇಕು. ಗಣಾನಾಂ ತ್ವಾ ಇತ್ಯಾದಿ ಮಂತ್ರಗಳಿಂದ ವಿಧಿವತ್ತಾಗಿ ಗಣಪತಿಯನ್ನು ಆವಾಹನೆ ಮಾಡಬೇಕು. ಆವಾಹನೆ ಬಳಿಕ ಅವನ ಸ್ವರೂಪವನ್ನು ಇಂತು ಧ್ಯಾನಿಸಬೇಕು. ಅವನ ಅಂಗ ಕಾಂತಿಯು ಕೆಂಪಾಗಿದ್ದು ಶರೀರ ವಿಶಾಲವಾಗಿದೆ. ಎಲ್ಲ ಪ್ರಕಾರದ ಆಭೂಷಣಗಳಿಂದ ಅವನ ಶೋಭೆ ಹೆಚ್ಚಿದೆ. ಅವನು ತನ್ನ ಕರ ಕಮಲಗಳಲ್ಲಿ ಕ್ರಮವಾಗಿ ಪಾಶ, ಅಂಕುಶ, ಅಕ್ಷಮಾಲೆ ಮತ್ತು ವರದ ಎಂಬ ಮುದ್ರೆಯನ್ನು ಧರಿಸಿರುವನು. ಈ ಪ್ರಕಾರ ಆವಾಹನ ಧ್ಯಾನ ಮಾಡಿ ಶಂಭುಪುತ್ರ ಗಜಾನನ ಪೂಜೆಯನ್ನು ಮಾಡಿ ಪಾಯಸ, ಮೋದಕ, ತೆಂಗಿನಕಾಯಿ, ಬೆಲ್ಲ ಇತ್ಯಾದಿಗಳ ನೈವೇದ್ಯವನ್ನು ನಿವೇದಿಸಬೇಕು. ಬಳಿಕ ತಾಂಬೂಲಾದಿಗಳನ್ನು ಅರ್ಪಿಸಿ ಅವನನ್ನು ಸಂತುಷ್ಟಗೊಳಿಸಿ ನಮಸ್ಕರಿಸುತ್ತಾ ತನ್ನ ಅಭೀಷ್ಟ ಕಾರ್ಯವು ನಿರ್ವಿಘ್ನವಾಗಿ ನೆರವೇರುವಂತೆ ಪ್ರಾರ್ಥಿಸಬೇಕು. ಅನಂತರ ತನ್ನ ಗೃಹ್ಯ ಸೂತ್ರದಲ್ಲಿ ತಿಳಿಸಿದ ವಿಧಿಗನುಸಾರವಾಗಿ ಔಪಾಸನಾಗ್ನೆಯಲ್ಲಿ ಆಜ್ಯಭಾಗಾಗ್ನ ಹವನ ಮಾಡಿ ಅಗ್ನಿದೇವತಾ ಸಂಬಂಧಿ ಯಜ್ಞ ವಿಷಯಕ ಸ್ಥಾಲಿತ್ಪಾಕ ಹೋಮವನ್ನು ಮಾಡಬೇಕು. ಬಳಿಕ ಭೂಹು ಸ್ವಾಹ ಈ ಮಂತ್ರದಿಂದ ಪೂರ್ಣಾಹುತಿ ಹೋಮ ಮಾಡಿ ಹವನದ ಕಾರ್ಯವನ್ನು ಮುಗಿಸಬೇಕು. ಅನಂತರ ಆಲಸ್ಯರಹಿತನಾಗಿ ಅಪರಾಹ್ನ ಕಾಲದವರೆಗೆ ಗಾಯತ್ರಿ ಮಂತ್ರವನ್ನು ಜಪಿಸುತ್ತಾ ಇರಬೇಕು. ಮತ್ತೆ ಸ್ನಾನ ಮಾಡಿ ಸಾಯಂಕಾಲದ ಸಂಧ್ಯೋಪಾಸನೆಯನ್ನು ಮತ್ತು ಸಾಯಂಕಾಲಿಕ ಔಪಾಸನ ಹೋಮ ಮಾಡಿ ಮೌನವಾಗಿ ಗುರುವಿನ ಅಪ್ಪಣೆ ಪಡೆದು ಚರುವನ್ನು ಬೇಯಿಸಬೇಕು. ಪುನಃ ಅಗ್ನಿಯಲ್ಲಿ ಸುಮಿಧೆ, ಚರು ಮತ್ತು ತುಪ್ಪ ಇವುಗಳಿಂದ ರುದ್ರ ಸೂಕ್ತ ಮತ್ತು ಸದ್ಯೋಜಾತಾದಿ 5 ಮಂತ್ರಗಳಿಂದ ಬೇರೆ ಬೇರೆಯಾಗಿ ಆಹುತಿಗಳನ್ನು ಕೊಡಬೇಕು. ಅಗ್ನಿಯಲ್ಲಿ ಉಮಾಸಹಿತ ಮಹೇಶ್ವರನನ್ನು ಭಾವಿಸಿ ಗೌರಿ ದೇವಿಯನ್ನು ಚಿಂತಿಸುತ್ತಾ ಗೌರಿರ್ಮಿ ಮಾಯಾ ಈ ಮಂತ್ರದಿಂದ 108 ಆಹುತಿಗಳನ್ನು ಕೊಡಬೇಕು. ಬಳಿಕ ಅಗ್ನೇಯೇ ಸೃಷ್ಟಕೃತೆ ಸ್ವಾಹ ಈ ಮಂತ್ರದಿಂದ 1 ಆಹುತಿಯನ್ನು ಕೊಡಬೇಕು. ಈ ಪ್ರಕಾರ ತಂತ್ರದಿಂದ ಹವನ ಮಾಡಿದ ಬಳಿಕ ವಿದ್ವಾನ್ ಪುರುಷನು ಅಗ್ನಿಯ ಉತ್ತರದಲ್ಲಿ ಕೆಳಗೆ ದರ್ಬೆಗಳನ್ನು ಹಾಸಿ ಅದರ ಮೇಲೆ ಮೃಗಚರ್ಮ, ಅದರ ಮೇಲೆ ವಸ್ತ್ರವನ್ನು ಹಾಸಿದ ಒಂದು ಸುಖಕರ ಆಸನದಲ್ಲಿ ಕುಳಿತು ಮೌನ ಭಾವದಿಂದ ಸುಸ್ಥಿರ ಚಿತ್ತನಾಗಿ ಜಾಗರಣೆ ಮಾಡಿ ಬ್ರಾಹ್ಮಿ ಮುಹೂರ್ತ ಬರುವವರೆಗೆ ಗಾಯತ್ರಿ ಜಪವನ್ನು ಮಾಡುತ್ತಾ ಇರಬೇಕು. ಬಳಿಕ ಸ್ನಾನ ಮಾಡಲಿ. ನೀರಿನಿಂದ ಸ್ನಾನ ಮಾಡಲು ಅಸಮರ್ಥನಾದಾಗ ಭಸ್ಮದಿಂದಲೇ ವಿಧಿವತ್ತಾಗಿ ಸ್ನಾನ ಮಾಡಲಿ. ಮತ್ತೆ ಅದೇ ಅಗ್ನಿಯಲ್ಲಿ ಚರುವನ್ನು ಬೇಯಿಸಿ ಅದನ್ನು ತುಪ್ಪದಿಂದ ನೆನೆಸಬೇಕು. ಅದನ್ನು ಅಗ್ನಿಯ ಉತ್ತರದಲ್ಲಿ ದರ್ಬೆಗಳ ಮೇಲೆ ಇಡಬೇಕು. ಅನಂತರ ವ್ಯಾಹೃತಿ ಮಂತ್ರ, ರುದ್ರ ಸೂಕ್ತ, ಸದ್ಯೋಜಾತಾದಿ ಮಂತ್ರಗಳನ್ನು ಜಪಿಸಿ ಇವುಗಳಿಂದ 1 ಆಹುತಿಯನ್ನು ಕೊಡಬೇಕು. ಚಿತ್ತವನ್ನು ಭಗವಾನ್ ಶಿವನ ಚರಣಗಳಲ್ಲಿ ತೊಡಗಿಸಿ ಪ್ರಜಾಪತಿ, ಇಂದ್ರ, ವಿಶ್ವೇದೇವ ಮತ್ತು ಬ್ರಹ್ಮ ಇವರಿಗೂ 1 ಆಹುತಿಯನ್ನು ಕೊಡಬೇಕು. ಇವೆಲ್ಲ ನಾಮದ ಆದಿಯಲ್ಲಿ ಓಂ ಮತ್ತು ಅಂತ್ಯದಲ್ಲಿ ನಮಃ ಸ್ವಾಹ ಜೋಡಿಸಿ ಚತುರ್ಥ್ಯಂತ ಉಚ್ಚರಿಸಬೇಕು. ಓಂ ಪ್ರಜಾಪತಿಯೇ ನಮಃ ಸ್ವಾಹ. ಹೀಗೆ ಅನಂತರ ಪುಣ್ಯಾಹವಚನ ಮಾಡಿ ಅಗ್ನೇಯೇ ಸ್ವಾಹ ಈ ಮಂತ್ರದಿಂದ ಅಗ್ನಿಗೆ ಆಹುತಿ ಕೊಡುವ ತನಕ ಕಾರ್ಯವನ್ನು ನೆರವೇರಿಸಬೇಕು. ಪುನಃ ಪ್ರಾಣಾಯ ಸ್ವಾಹ ಇತ್ಯಾದಿ 5 ಮಂತ್ರಗಳಿಂದ ಘೃತ ಸಹಿತ ಚರುವಿನ ಆಹುತಿಯನ್ನು ಕೊಡಬೇಕು. ಬಳಿಕ ಅಗ್ನೇಯೇ ಸ್ವಿಷ್ಟಕೃತೆಯೇ ಸ್ವಾಹ ಎಂಬ 1 ಆಹುತಿಯನ್ನು ಕೊಡಬೇಕು. ಮತ್ತೆ ರುದ್ರ ಸೂಕ್ತ ಹಾಗೂ ಈಶಾನಾದಿ 5 ಮಂತ್ರಗಳನ್ನು ಪಠಿಸಬೇಕು. ಈ ಪ್ರಕಾರ ತಂತ್ರ ಹೋಮವನ್ನು ಮಾಡಿ ತನ್ನ ಗೃಹ್ಯ ಶಾಖೆಯಲ್ಲಿ ಹೇಳಿರುವ ಪದ್ಧತಿಗನುಸಾರ ಆಯಾಯ ದೇವತೆಗಳ ಉದ್ದೇಶದಿಂದ ಬುದ್ಧಿವಂತನಾದವನು ಸಾಂಗವಾಗಿ ಹೋಮ ಮಾಡಬೇಕು. ಈ ರೀತಿ ಅಗ್ನಿಮುಖ ಮುಂತಾದ ಕರ್ಮತಂತ್ರವನ್ನು ಪ್ರವರ್ತಿತಗೊಳಿಸಿದಂತೆ ಅದನ್ನು ನಡೆಸಿ ವಿರಜಾ ಹೋಮ ಮಾಡಬೇಕು. 26 ತತ್ವರೂಪಿ ಈ ಶರೀರದಲ್ಲಿ ಅಡಗಿರುವ ತತ್ವ ಸಮುದಾಯದ ಶುದ್ಧಿಗಾಗಿ ವಿರಜಾ ಹೋಮ ಮಾಡಬೇಕು. ಆಗ ಈ ಶರೀರದಲ್ಲಿ ಇರುವ ಈ ತತ್ವಗಳೆಲ್ಲದರ ಶುದ್ಧಿಯಾಗಲಿ ಎಂದು ಹೇಳಿ ಆ ಪ್ರಸಂಗದಲ್ಲಿ ಆತ್ಮತತ್ವದ ಶುದ್ಧಿಗಾಗಿ ಅರುಣ ಕೇತುಕ ಮಂತ್ರಗಳನ್ನು ಪಠಿಸಬೇಕು. ಪೃಥ್ವಿ ಆದಿ ತತ್ವದಿಂದ ಹಿಡಿದು ಪುರುಷ ತತ್ವದವರೆಗೆ ಕ್ರಮವಾಗಿ ಎಲ್ಲ ತತ್ವಗಳ ಶುದ್ಧಿಗಾಗಿ ಘೃತಯುಕ್ತ ಚರುವಿನ ಹೋಮ ಮಾಡಿ ಶಿವನ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಮೌನವಾಗಿರಬೇಕು. ಪೃಥ್ವಿ, ಜಲ, ತೇಜ, ವಾಯು, ಆಕಾಶ ಇವು ಪೃಥ್ವಿ ಆದಿ ಪಂಚಕವೆಂದು ಹೇಳಲಾಗಿದೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಶಬ್ದಾದಿ ಪಂಚಕ. ವಾಕ್, ಪಾಣಿ,
ಪಾದ, ವಾಯು, ಉಪಸ್ಥ ಇವು ವಾಗಾದಿ ಪಂಚಕ. ಶ್ರೋತ್ರ, ನೇತ್ರ, ನಾಸಿಕ, ರಸವೆ, ತ್ವಕ್ ಇವು ಶ್ರೋತ್ರಾದಿ ಪಂಚಕ. ಶಿರ, ಪಾರ್ಶ್ವ, ಪೃಷ್ಠ, ಉದರ ಇವು 4 ಇವೆ. ಇದರಲ್ಲೇ ಜಂಘೆಯನ್ನು ಸ್ಮರಿಸಬೇಕು. ಮತ್ತೆ ತಕ್ ಆದಿ 7 ಧಾತುಗಳಿವೆ. ಪ್ರಾಣ, ಆಪಾನ ಆದಿ 5 ವಾಯುಗಳನ್ನು ಪ್ರಾಣಾದಿ ಪಂಚಕವೆಂದು ಹೇಳಲಾಗಿದೆ. ಅನ್ನಮಯಾದಿ 5 ಕೋಶಗಳನ್ನು ಕೋಶ ಪಂಚಕವೆಂದು ಹೇಳುತ್ತಾರೆ. ಅವುಗಳ ಹೆಸರು ಇಂತಿವೆ: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ. ಇದಲ್ಲದೆ ಮನಸ್ಸು, ಚಿತ್ತ, ಬುದ್ಧಿ, ಅಹಂಕಾರ, ಖ್ಯಾತಿ, ಸಂಕಲ್ಪ, ಗುಣ, ಪ್ರಕೃತಿ ಮತ್ತು ಪುರುಷ ಇವೆ. ಭೋಕ್ತಾತನ ಹೊಂದಿದ ಪುರುಷನಿಗೆ ಭೋಗಕಾಲದಲ್ಲಿ ಇರುವ ಅಂತರಂಗ ಸಾಧನೆಗಳನ್ನು ತತ್ವಪಂಚಕ ಎಂದು ಹೇಳಲಾಗಿದೆ. ಅವುಗಳ ಹೆಸರು ಇಂತಿವೆ: ನಿಯತಿ, ಕಾಲ, ರಾಗ, ವಿದ್ಯಾ ಮತ್ತು ಕಲಾ. ಇವು ಮಾಯೆಯಿಂದ ಉತ್ಪನ್ನವಾಗಿವೆ. ಮಾಯಾಂತು ಪ್ರಕೃತಿಂ ವಿದ್ಯಾತ್. ಈ ಶ್ರುತಿಯಲ್ಲಿ ಪ್ರಕೃತಿಯನ್ನೇ ಮಾಯೆ ಎಂದು ಹೇಳಿದೆ. ಅದರಿಂದಲೇ ಈ ತತ್ವಗಳು ಉತ್ಪನ್ನವಾಗಿವೆ. ಇದರಲ್ಲಿ ಸಂಶಯವೇ ಇಲ್ಲ. ಕಾಲದ ಸ್ವಭಾವವೇ ನಿಯತಿಯಾಗಿದೆ ಎಂದು ಶ್ರುತಿ ಹೇಳುತ್ತದೆ. ಈ ನಿಯತಿ ಆದಿ ಇರುವ 5 ತತ್ವಗಳನ್ನೇ ಪಂಚಕಂಚುಕ ಎಂದು ಹೇಳಲಾಗಿದೆ. ಈ 5 ತತ್ವಗಳನ್ನು ತಿಳಿಯದಿರುವ ವಿದ್ವಾಂಸನು ಕೂಡ ಮೂಢನೆಂದೇ ಹೇಳಲಾಗಿದೆ. ನಿಯತಿ ಪ್ರಕೃತಿಗಿಂತ ಕೆಳಗಿದೆ ಮತ್ತು ಈ ಪುರುಷನು ಪ್ರಕೃತಿಯಿಂದ ಮೇಲೆ ಇದ್ದಾನೆ. ಕಾಗೆಯ ಒಂದೇ ಕಣ್ಣುಗುಡ್ಡೆ 2 ಗೋಲಕಗಳಲ್ಲಿ ತಿರುಗುತ್ತಾ ಇರುವಂತೆಯೇ ಪುರುಷನು ಪ್ರಕೃತಿ ಮತ್ತು ನಿಯತಿ 2ರ ಬಳಿಯಲ್ಲಿ ಇರುತ್ತಾನೆ. ಇದು ವಿದ್ಯಾತತ್ವವೆಂದು ಹೇಳಲಾಗಿದೆ. ಶುದ್ಧ ವಿದ್ಯೆ, ಮಹೇಶ್ವರ, ಸದಾಶಿವ, ಶಕ್ತಿ ಮತ್ತು ಶಿವ ಈ 5ನ್ನು ಶಿವತತ್ವವೆಂದು ಹೇಳುತ್ತಾರೆ. ಬ್ರಹ್ಮನ್, ಪ್ರಜ್ಞಾನಂ ಬ್ರಹ್ಮ. ಈ ಶ್ರುತಿ ವಾಕ್ಯದಿಂದ ಈ ಶಿವತತ್ವವೇ ಪ್ರತಿಪಾದಿತವಾಗಿದೆ. ಮುನೀಶ್ವರರೇ, ಪೃಥ್ವಿಯಿಂದ ಹಿಡಿದು ಶಿವನವರೆಗಿನ ಇರುವ ತತ್ವ ಸಮೂಹಗಳಲ್ಲಿ ಪ್ರತಿಯೊಂದನ್ನು ಕ್ರಮವಾಗಿ ತಮ್ಮ ತಮ್ಮ ಕಾರಣದಲ್ಲಿ ಲೀನಗೊಳಿಸುತ್ತಾ ಅದನ್ನು ಶುದ್ಧ ಮಾಡಬೇಕು. ಪೃಥ್ವಿ ಆದಿ ಪಂಚಕ, ಶಬ್ದಾದಿ ಪಂಚಕ, ವಾಗಾದಿ ಪಂಚಕ, ಶ್ರೋತ್ರಾದಿ ಪಂಚಕ, ಶಿರಾದಿ ಪಂಚಕ, ತ್ವಗಾದಿ ಧಾತು ಸಪ್ತಕ, ಪ್ರಾಣಾದಿ ಪಂಚಕ, ಅನ್ನಮಯಾದಿ ಕೋಶ ಪಂಚಕ, ಮನ ಆದಿ ಪುರುಷಾಂತ ತತ್ವ, ನಿಯತ್ಯಾದಿ ತತ್ವ ಪಂಚಕ ಅಥವಾ ಪಂಚಕಂಚುಕ ಮತ್ತು ಶಿವತತ್ವ ಪಂಚಕ ಹೀಗೆ 11 ವರ್ಗಗಳಿವೆ. ಈ ಏಕಾದಶ ವರ್ಗ ಸಂಬಂಧಿ ಮಂತ್ರಗಳ ಕೊನೆಯಲ್ಲಿ ಪರಸ್ಮೈ ಶಿರಜ್ಯೋತಿಷ್ಯೇ ಇದಂ ನ ಮಮ ಈ ವಾಕ್ಯವನ್ನು ಉಚ್ಚರಿಸಬೇಕು. ಇದರಿಂದ ತನ್ನ ಉದ್ದೇಶ ತ್ಯಾಗ ಹೇಳಲಾಗಿದೆ. ಇದಾದ ಬಳಿಕ ವಿವಿದ್ಯ ಹಾಗೂ ಕರ್ಷೋತ್ಕ ಸಂಬಂಧಿ ಮಂತ್ರಗಳ ಕೊನೆಯಲ್ಲಿ ಅರ್ಥಾತ್ ವಿವಿದ್ಯಾಯೇ ಸ್ವಾಹ, ಕರ್ಷೋತ್ಕಾಯ ಸ್ವಾಹ ಇದರ ಅಂತ್ಯದಲ್ಲಿ ಸ್ವತ್ವ ತ್ಯಾಗಕ್ಕಾಗಿ ವ್ಯಾಪಕಾಯ ಪರಮಾತ್ಮನೇ ಶಿವಜ್ಯೋತಿಷೇ ವಿಶ್ವಭೂತ ಘಸನೋತ್ಸುಕಾಯ ಪರಸ್ಮೈ ದೇವಾಯ ಇದಂ ನ ಮಮ ಇದನ್ನು ಉಚ್ಚರಿಸಬೇಕು. ಅನಂತರ ಉತ್ತಿಷ್ಟ ಬ್ರಹ್ಮಣಸ್ಪತೆ ದೇವಯಂತಸ್ತ್ವೇಮಹೇ ಉಪಪ್ರಯಂತು ಮರುತಃ ಸುದಾನವ ಇಂದ್ರ ಪ್ರಾಶುರ್ಭವ ಸ ಚ. ಈ ಮಂತ್ರದ ಅಂತ್ಯದಲ್ಲಿ ವಿಶ್ವರೂಪಾಯ ಪುರುಷಾಯ ಓಂ ಸ್ವಾಹ ಎಂದು ಹೇಳಿ ಸ್ವತ್ವ ತ್ಯಾಗಕ್ಕಾಗಿ ಲೋಕತ್ರಯ ವ್ಯಾಪಿನೇ ಪರಮಾತ್ಮನೇ ಶಿವ ಏದಂ ನ ಮಮ ಎಂದು ಉಚ್ಚರಿಸಬೇಕು. ಅನಂತರ ತನ್ನ ಶಾಖೆಯಲ್ಲಿ ಹೇಳಿದ ವಿಧಿಯಿಂದ ಮೊದಲಿಗೆ ತಂತ್ರಕರ್ಮವನ್ನು ಮುಗಿಸಿ ಘೃತ ಮಿಶ್ರಿತ ಚರುವನ್ನು ಪ್ರಾಶನ ಮಾಡಬೇಕು. ಹಾಗೂ ಆಚಮನ ಮಾಡಿದ ಬಳಿಕ ಪುರೋಧ ಆಚಾರ್ಯನಿಗೆ ಸುವರ್ಣಾದಿ ಸಂಪನ್ನ ಸಮುಚಿತ ದಕ್ಷಿಣೆಯನ್ನು ಕೊಡಬೇಕು. ಮತ್ತೆ ಬ್ರಹ್ಮನನ್ನು ವಿಸರ್ಜಿಸಿ ಪ್ರಾತಃಕಾಲಿಕ ಉಪಾಸನಾ ಸಂಬಂಧಿ ನಿತ್ಯ ಹೋಮ ಮಾಡಬೇಕು. ಇದಾದ ಬಳಿಕ ಮನುಷ್ಯನು ಸಮ್ಮ ಸಿಂಚಂತು ಮರುತಃ ಈ ಮಂತ್ರವನ್ನು ಜಪಿಸಬೇಕು. ಅದಾದ ನಂತರ ಯಾ ತೇ ಅಗ್ನೇ ಯಜ್ಞಿಯ ತನುಸ್ತಯೇ ಹ್ಯಾರೋಹಾತ್ಮಾತ್ಮಾನಂ ಇತ್ಯಾದಿ ಮಂತ್ರಗಳಿಂದ ಕೈಗಳನ್ನು ಅಗ್ನಿಯನ್ನು ಕಾಯಿಸಿ ಆ ಅಗ್ನಿಯನ್ನು ಅದ್ವೈತ ಧಾಮ ಸ್ವರೂಪ ತನ್ನ ಆತ್ಮದಲ್ಲಿ ಆರೋಪಿಸಿಕೊಳ್ಳಬೇಕು. ಅನಂತರ ಪ್ರಾತಃ ಕಾಲದ ಸಂಧ್ಯಾ ವಂದನೆಯನ್ನು ಮಾಡಿ ಸೂರ್ಯೋಪಸ್ಥಾನದ ಬಳಿಕ ಜಲಾಶಯಕ್ಕೆ ಹೋಗಿ ಹೊಕ್ಕಳಿನವರೆಗೆ ನೀರಿನಲ್ಲಿ ನಿಂತುಕೊಂಡು ಪ್ರಸನ್ನತೆಯಿಂದ ಮನಸ್ಸನ್ನು ಸ್ಥಿರಗೊಳಿಸಿ ಉತ್ಸುಕತೆಯಿಂದ ವೇದ ಮಂತ್ರಗಳನ್ನು ಜಪಿಸಬೇಕು. ಅಗ್ನಿಹೋತ್ರಿಯಾದವನು ಸ್ಥಾಪಿತ ಅಗ್ನಿಯಲ್ಲಿ ಪ್ರಜಾಪತ್ಯೇಷ್ಟಿ ಮಾಡಿ ವೇದೋಕ್ತ ವೈಶ್ವಾನರ ಸ್ಥಾಲಿಪಾಕ ಹೋಮ ಮಾಡಿ ಅದರಲ್ಲಿ ತನ್ನೆಲ್ಲವನ್ನು ದಾನ ಮಾಡಬೇಕು. ಹಿಂದಿನಂತೆ ಅಗ್ನಿಯನ್ನು ಆತ್ಮನಲ್ಲಿ ಆರೋಪಿಸಿಕೊಂಡು ಬ್ರಾಹ್ಮಣನು ಮನೆಯಿಂದ ಹೊರಟು ಹೋಗಬೇಕು. ಮುನೀಶ್ವರರೇ, ಮತ್ತೆ ಆ ಸಾಧಕನು ಕೆಳಗೆ ಹೇಳಿದಂತೆ ಸಾವಿತ್ರಿ ಪ್ರವೇಶ ಮಾಡಬೇಕು. ಓಂ ಭೂಹು ಸಾವಿತ್ರಿಂ ಪ್ರವೇಶಯಾಮಿ. ಓಂ ತತ್ಸುವಿತುರ್ವರೆಣ್ಯಂ ಓಂ ಭುವಃ ಸಾವಿತ್ರಿಂ ಪ್ರವೇಶಯಾಮಿ. ಭರ್ಗೋ ದೇವಸ್ಯ ಧೀಮಹಿ ಓಂ ಸ್ವಃ ಸಾವಿತ್ರೀಂ ಪ್ರವೇಶಯಾಮಿ. ಧಿಯೋ ಯೋ ನಃ ಪ್ರಚೋದಯಾತ್ ಓಂ ಭೂರ್ಭುವಃ ಸ್ವಃ ಸಾವಿತ್ರೀಂ ಪ್ರವೇಶಯಾಮಿ.
ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಈ ವಾಕ್ಯಗಳನ್ನು ಭಕ್ತಿಯಿಂದ ಉಚ್ಚರಿಸಿ ಚಿತ್ತವನ್ನು ಸ್ಥಿರಗೊಳಿಸಬೇಕು. ಆಗ ಗಾಯತ್ರಿಯನ್ನು ಹೀಗೆ ಧ್ಯಾನಿಸಬೇಕು. ಈ ಭಗವತಿ ಗಾಯತ್ರಿಯು ಸಾಕ್ಷಾತ್ ಭಗವಾನ್ ಶಂಕರನ ಅರ್ಧಾಂಗದಲ್ಲಿ ವಾಸ ಮಾಡುವವಳು. ಈಕೆಗೆ 5 ಮುಖಗಳು ಮತ್ತು 10 ಭುಜಗಳಿವೆ. ಇವಳು 15 ನೇತ್ರಗಳಿಂದ ಪ್ರಕಾಶಿತವಾಗಿರುವಳು. ನೂತನ ರತ್ನಮಯ ಕಿರೀಟಗಳಿಂದ ಶೋಭಿಸುತ್ತಾ ಚಂದ್ರಲೇಖೆಯು ಈಕೆಯ ಮಸ್ತಕಗಳನ್ನು ವಿಭೂಷಿತಗೊಳಿಸಿರುವಳು. ಈಕೆಯ ಅಂಗಕಾಂತಿಯು ಸ್ಫಟಿಕದಂತೆ ಉಜ್ವಲವಾಗಿದೆ. ಈ ಶುಭ ಲಕ್ಷಣ ದೇವಿಯು ತನ್ನ 10 ಕೈಗಳಲ್ಲಿ 10 ವಿಧದ ಆಯುಧಗಳನ್ನು ಧರಿಸಿರುವಳು. ಹಾರ, ಕೇಯೂರ, ಕಂಕಣ, ಸೊಂಟದ ಪಟ್ಟಿ, ನೂಪುರ ಮುಂತಾದ ರತ್ನ ನಿರ್ಮಿತ ಆಭೂಷಣಗಳಿಂದ ಆಕೆಯ ಅಂಗವು ವಿಭೂಷಿತವಾಗಿದೆ. ಇವಳು ದಿವ್ಯ ವಸ್ತ್ರಗಳನ್ನು ಧರಿಸಿರುವಳು. ಬ್ರಹ್ಮ, ವಿಷ್ಣು, ದೇವತೆಗಳು, ಋಷಿಗಳು, ಗಂಧರ್ವರಾಜರು, ಮನುಷ್ಯರು ಹೀಗೆಲ್ಲರೂ ಸದಾ ಈಕೆಯನ್ನು ಸೇವಿಸುತ್ತಿರುವರು. ಈ ಸರ್ವವ್ಯಾಪಿನಿ ಶಿವೆಯು ಸದಾಶಿವನ ಮನೋಹಾರಿಣಿ ಧರ್ಮಪತ್ನಿ ಆಗಿರುವಳು. ಸಮಸ್ತ ಜಗತ್ತಿನ ತಾಯಿಯು 3 ಲೋಕದ ಜನನಿಯು ತ್ರಿಗುಣಮಯ, ನಿರ್ಗುಣ ಹಾಗೂ ಅಜನ್ಮ ಆಗಿರುವಳು. ಈ ಪ್ರಕಾರ ಗಾಯತ್ರಿ ದೇವಿಯ ಸ್ವರೂಪವನ್ನು ಚಿಂತಿಸುತ್ತಾ ಶುದ್ಧ ಬುದ್ಧಿಯುಳ್ಳ ಪುರುಷನು ಬ್ರಾಹ್ಮಣತ್ವ ಆದಿ ಕರುಣಿಸುವ ಅಜನ್ಮ ಆದಿದೇವಿ ತ್ರಿಪದ ಗಾಯತ್ರಿಯನ್ನು ಜಪಿಸಬೇಕು. ಗಾಯತ್ರಿಯು ವ್ಯಾಹೃತಿಗಳಿಂದ ಉತ್ಪನ್ನಳಾಗಿರುವಳು ಹಾಗೂ ಅವುಗಳಲ್ಲೇ ಲೀನವಾಗುವಳು. ವ್ಯಾಹೃತಿಗಳು ಪ್ರಣವದಿಂದ ಪ್ರಕಟವಾಗಿಯೇ ಮತ್ತು ಪ್ರಣವದಲ್ಲೇ ಲಯ ಹೊಂದುವವು. ಪ್ರಣವವು ಸಂಪೂರ್ಣ ವೇದಗಳ ಆದಿಯಾಗಿದೆ. ಅದು ಶಿವನ ವಾಚಕವು, ಮಂತ್ರಗಳ ರಾಜಾದಿರಾಜವು, ಮಹಾಬೀಜ ರೂಪವು, ಶ್ರೇಷ್ಠ ಮಂತ್ರವೂ ಆಗಿದೆ. ಶಿವನು ಪ್ರಣವನಾಗಿರುವನು ಹಾಗೂ ಪ್ರಣವವು ಶಿವನೆಂದು ಹೇಳಲಾಗಿದೆ. ಏಕೆಂದರೆ ವಾಚ್ಯ ವಾಚಕದಲ್ಲಿ ಹೆಚ್ಚಿನ ಭೇದವಿಲ್ಲ. ಇದೇ ಮಹಾಮಂತ್ರವನ್ನು ಕಾಶಿಯಲ್ಲಿ ಶರೀರ ತ್ಯಾಗ ಮಾಡುವ ಜೀವಿಗಳ ಮರಣಕಾಲದಲ್ಲಿ ಅವರಿಗೆ ಉಪದೇಶಿಸಿ ಭಗವಾನ್ ಶಿವನು ಮೋಕ್ಷವನ್ನು ಕರುಣಿಸುವನು. ಅದಕ್ಕಾಗಿ ಶ್ರೇಷ್ಠ ಯತಿಗಳು ತಮ್ಮ ಹೃದಯ ಕಮಲದ ಮಧ್ಯದಲ್ಲಿ ವಿರಾಜಿಸುವ ಏಕಾಕ್ಷರ ಪ್ರಣವರೂಪಿ ಪರಮಕಾರಣ ಶಿವನನ್ನು ಉಪಾಸಿಸುವರು. ಇತರ ಮುಮುಕ್ಷುಗಳು, ಧೀರರು, ವಿರಕ್ತರು, ಲೌಕಿಕ ಪುರುಷರು ಕೂಡ ಮನಸ್ಸಿನಿಂದ ವಿಷಯಗಳನ್ನು ತ್ಯಜಿಸಿ ಪ್ರಣವರೂಪಿ ಪರಮಶಿವನನ್ನು ಉಪಾಸನೆ ಮಾಡುತ್ತಾರೆ. ಈ ಪ್ರಕಾರವಾಗಿ ಗಾಯತ್ರಿಯನ್ನು ಶಿವವಾಚಕ ಪ್ರಣವದಲ್ಲಿ ಲಯಗೊಳಿಸಿ ಅಹಂ ವೃಕ್ಷಸ್ಯ ರೇರಿವ ಈ ಅನುವಾಕವನ್ನು ಜಪಿಸಬೇಕು. ಅನಂತರ ಯಚ್ಛಂದ ಸಾಂ ವೃಷಭ ಈ ಅನುವಾಕವನ್ನು ಪ್ರಾರಂಭದಿಂದ ಶ್ರುತಂ ಮೇ ಗೋಪಾಯ ವರೆಗೆ ಉಚ್ಚರಿಸಬೇಕು. ದಾರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವಿತ್ತಿತೋಹಂ ಅರ್ಥಾತ್ ನಾನು ಪತ್ನಿ ಕಾಮನೆಯಿಂದ, ದನದ ಕಾಮನೆಯಿಂದ, ಲೋಕಖ್ಯಾತಿಯ ಕಾಮನೆಯಿಂದ ಮೇಲಕ್ಕೆದ್ದಿರುವನು. ಮುನಿಯೇ, ಈ ವಾಕ್ಯವನ್ನು ಮಂದ, ಮಧ್ಯಮ, ಉಚ್ಚ ಸ್ವರದಿಂದ ಕ್ರಮವಾಗಿ 3 ಬಾರಿ ಉಚ್ಚರಿಸಬೇಕು. ಬಳಿಕ ಸೃಷ್ಟಿ, ಸ್ಥಿತಿ, ಲಯದ ಕ್ರಮದಿಂದ ಮೊದಲಿಗೆ ಪ್ರಣವ ಮಂತ್ರದ ಉದ್ಧಾರ ಮಾಡಿ ಪುನಃ ಕ್ರಮಶಃ ಈ ವಾಕ್ಯಗಳಿಂದ ಉಚ್ಚರಿಸಬೇಕು. ಓಂ ಭುಃ ಸನ್ಯಸ್ತಂ ಮಯ, ಓಂ ಭುವಃ ಸನ್ಯಸ್ತಂ ಮಯ, ಓಂ ಸುವಃ ಸನ್ಯಸ್ತಂ ಮಯ, ಓಂ ಭೂರ್ಭುವಃ ಸ್ವಃ ಸನ್ಯಸ್ತಂ ಮಯ. ಈ ವಾಕ್ಯಗಳನ್ನು ಮಂದ, ಮಧ್ಯಮ ಮತ್ತು ಉಚ್ಚ ಸ್ವರದಿಂದ ಹೃದಯದಲ್ಲಿ ಶಿವನನ್ನು ಧ್ಯಾನಿಸುತ್ತಾ ಸಾವಧಾನ ಚಿತ್ತದಿಂದ ಉಚ್ಚರಿಸಬೇಕು. ಬಳಿಕ ಅಭಯಂ ಸರ್ವಭೂತೇಭ್ಯೋ ಮತ್ತಃ ಸ್ವಾಹ, ನನ್ನಿಂದ ಎಲ್ಲ ಪ್ರಾಣಿಗಳಿಗೆ ಅಭಯವು ಕೊಡಲ್ಪಟ್ಟಿತು. ಹೀಗೆ ಹೇಳುತ್ತಾ ಪೂರ್ವ ದಿಕ್ಕಿಗೆ 1 ಬೊಗಸೆ ನೀರನ್ನು ಬಿಡಬೇಕು. ಅನಂತರ ಶಿಖೆಯ ಉಳಿದ ಕೂದಲುಗಳನ್ನು ಕೈಯಿಂದ ಕಿತ್ತು ಹಾಕಬೇಕು ಮತ್ತು ಯಜ್ಞೋಪವೀತವನ್ನು ತೆಗೆದು ನೀರಿನೊಂದಿಗೆ ಕೈಯಲ್ಲೆತ್ತಿಕೊಂಡು ಓಂ ಭೂಹು ಸಮುದ್ರಂ ಗಚ್ಚ ಸ್ವಾಹ ಎಂದು ಹೇಳಿ ಅದನ್ನು ನೀರಿನಲ್ಲಿ ಹೋಮ ಮಾಡಬೇಕು. ಪುನಃ ಓಂ ಭುಃ ಸನ್ಯಸ್ತಂ ಮಯ, ಓಂ ಭುವಃ ಸನ್ಯಸ್ತಂ ಮಯ, ಓಂ ಸುವಃ ಸನ್ಯಸ್ತಂ ಮಯ ಹೀಗೆ 3 ಬಾರಿ ಹೇಳಿ 3 ಸಲ ನೀರನ್ನು ಅಭಿಮಂತ್ರಿಸಿ ಆಚಮನ ಮಾಡಬೇಕು. ಮತ್ತೆ ಜಲಾಶಯದ ತೀರಕ್ಕೆ ಬಂದು ವಸ್ತ್ರ ಮತ್ತು ಕಟಿಸೂತ್ರವನ್ನು ನೆಲಕ್ಕೆ ತ್ಯಜಿಸಿ ಬಿಡಬೇಕು. ಹಾಗೂ ಉತ್ತರ ಅಥವಾ ಪೂರ್ವದ ಕಡೆಗೆ ಮುಖ ಮಾಡಿ 7 ಹೆಜ್ಜೆ ಸ್ವಲ್ಪ ಹೆಚ್ಚು ನಡೆಯಬೇಕು. ಸ್ವಲ್ಪ ದೂರ ಹೋದಾಗ ಆಚಾರ್ಯನು ಅವನನ್ನು ನಿಲ್ಲು ನಿಲ್ಲು ಭಗವನ್, ಲೋಕ ವ್ಯವಹಾರಕ್ಕಾಗಿ ಕೌಪೀನ ಮತ್ತು ದಂಡವನ್ನು ಸ್ವೀಕರಿಸು ಎಂದು ಹೇಳಿ ಆಚಾರ್ಯನು ತನ್ನ ಕೈಯಿಂದಲೇ ಅವನಿಗೆ ಕಟಿಸೂತ್ರ ಮತ್ತು ಕೌಪೀನವನ್ನು ಕೊಟ್ಟು ಕಾವಿ ಬಟ್ಟೆಯನ್ನು ಅರ್ಪಿಸಬೇಕು. ಅನಂತರ ಸನ್ಯಾಸಿಯು ಅದರಿಂದ ಶರೀರವನ್ನು ಮುಚ್ಚಿಕೊಂಡು 2 ಬಾರಿ ಆಚಮನ ಮಾಡಬೇಕು. ಆಗ ಆಚಾರ್ಯನು ಶಿಷ್ಯನಿಗೆ ಇಂದ್ರಸ್ಯ ವಜ್ರೋಸಿ ಈ ಮಂತ್ರವನ್ನು ಹೇಳಿ ದಂಡವನ್ನು ಕೊಡಬೇಕು. ಆಗ ಅವನು ಈ ಮಂತ್ರವನ್ನು ಹೇಳಬೇಕು. ಸಖಾ ಮಾ ಗೋಪಯೌಜಃ ಸಖಾ ಯೋಸಿಂದ್ರಸ್ಯ ವಜ್ರೋಸಿ ವಾರ್ತಜ್ಞಃ ಶರ್ಮ ಮೇ ಭವ ಯತ್ ಪಾಪಂ ತನ್ನಿವಾರಯ. ಈ ಮಂತ್ರವನ್ನು ಹೇಳಿ
ದಂಡವನ್ನು ಪ್ರಾರ್ಥಿಸಿ ಅದನ್ನು ಕೈಗೆತ್ತಿಕೊಳ್ಳಬೇಕು. ಅನಂತರ ಪ್ರಣವ ಅಥವಾ ಗಾಯತ್ರಿಯನ್ನು ಹೇಳಿ ಕಮಂಡಲವನ್ನು ಗ್ರಹಣ ಮಾಡಬೇಕು. ಅನಂತರ ಭಗವಾನ್ ಶಿವನ ಚರಣಾರವಿಂದಗಳನ್ನು ಚಿಂತಿಸುತ್ತಾ ಗುರುವಿನ ಬಳಿಗೆ ಹೋಗಿ ಅವನು 3 ಬಾರಿ ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ಆ ಸಮಯದಲ್ಲಿ ಅವನು ತನ್ನ ಮನಸ್ಸನ್ನು ಪೂರ್ಣವಾಗಿ ಸಂಯಮದಲ್ಲಿಡಬೇಕು. ಮತ್ತೆ ನಿಧಾನವಾಗಿ ಎದ್ದು ಭಕ್ತಿಯಿಂದ ತನ್ನ ಗುರುವಿನ ಕಡೆಗೆ ನೋಡುತ್ತಾ ಕೈ ಮುಗಿದುಕೊಂಡು ಅವನ ಚರಣಗಳ ಬಳಿ ನಿಂತಿರಬೇಕು. ಸನ್ಯಾಸ ದೀಕ್ಷೆ ವಿಷಯದ ಕರ್ಮವನ್ನು ಪ್ರಾರಂಭಿಸುವ ಮೊದಲೇ ಶುದ್ಧವಾದ ಸಗಣಿಯ ನೆಲ್ಲಿಕಾಯಿ ಗಾತ್ರದ ಉಂಡೆಗಳನ್ನು ಮಾಡಿ ಸೂರ್ಯ ಕಿರಣಗಳಿಂದ ಒಣಗಿಸಬೇಕು. ಮತ್ತೆ ಹೋಮವು ಪ್ರಾರಂಭಿಸಿದಾಗ ಆ ಉಂಡೆಗಳನ್ನು ಹೋಮಾಗ್ನಿಯಲ್ಲಿ ಹಾಕಬೇಕು. ಹೋಮವು ಮುಗಿದಾಗ ಅದೆಲ್ಲವನ್ನು ಸಂಗ್ರಹಿಸಿ ಸುರಕ್ಷಿತವಾಗಿರಿಸಬೇಕು. ಅನಂತರ ದಂಡಧಾರಣೆಯ ಬಳಿಕ ಗುರುವು ವಿರಜಾಗ್ನಿ ಜನಿತ ಆ ಶ್ವೇತ ಭಸ್ಮವನ್ನು ತೆಗೆದುಕೊಂಡು ಶಿಷ್ಯನ ಮೈಗೆ ಹಚ್ಚಬೇಕು ಅಥವಾ ಹಚ್ಚಿಕೊಳ್ಳಲು ಆಜ್ಞಾಪಿಸಬೇಕು. ಅದರ ಕ್ರಮ ಇಂತಿದೆ: ಓಂ ಅಗ್ನಿರಿತಿ, ಭಸ್ಮ ವಾಯುರಿತಿ, ಭಸ್ಮ ಜಲಮಿತಿ, ಭಸ್ಮ ಸ್ಥಲಮಿತಿ, ಭಸ್ಮ ವ್ಯೋಮೇತಿ, ಭಸ್ಮ ಸರ್ವಾಂಗವ, ಇದಂ ಭಸ್ಮಮನ ಏತಾನಿ ಚಕ್ಷೂಂಗಶಿ. ಈ ಮಂತ್ರದಿಂದ ಭಸ್ಮವನ್ನು ಅಭಿಮಂತ್ರಿತಗೊಳಿಸಬೇಕು. ಅನಂತರ ಈಶಾನಾದಿ 5 ಮಂತ್ರಗಳಿಂದ ಆ ಭಸ್ಮವನ್ನು ಶಿಷ್ಯನ ಅಂಗಗಳಿಗೆ ಸ್ಪರ್ಶಿಸಿ ಅದನ್ನು ತಲೆಯಿಂದ ಕಾಲಿನವರೆಗೆ ಸರ್ವಾಂಗದಲ್ಲಿ ಹಚ್ಚಿಕೊಳ್ಳಲು ಕೊಡಬೇಕು. ಶಿಷ್ಯನು ಆ ಭಸ್ಮವನ್ನು ವಿಧಿಪೂರ್ವಕ ಕೈಗೆ ತೆಗೆದುಕೊಂಡು ತ್ರಯಾಯುಷಂ ಹಾಗೂ ತ್ರ್ಯಂಬಕಂ ಇವೆರಡು ಮಂತ್ರಗಳನ್ನು 3 ಬಾರಿ ಹೇಳುತ್ತಾ ಲಲಾಟವೇ ಮೊದಲಾದ ಅಂಗಗಳಲ್ಲಿ ಕ್ರಮವಾಗಿ ಧರಿಸಿಕೊಳ್ಳಬೇಕು. ಅನಂತರ ಶ್ರೇಷ್ಠ ಶಿಷ್ಯನು ತನ್ನ ಹೃದಯ ಕಮಲದಲ್ಲಿ ವಿರಾಜಮಾನನಾದ ಉಮಾಸಹಿತ ಭಗವಾನ್ ಶಂಕರನನ್ನು ಭಕ್ತಿಯಿಂದ ಧ್ಯಾನಿಸಲಿ. ಗುರುವು ಶಿಷ್ಯನ ಮಸ್ತಕದಲ್ಲಿ ಕೈಯನ್ನಿರಿಸಿ ಅವನ ಬಲ ಕಿವಿಯಲ್ಲಿ ಋಷಿಚಂದ ದೇವತಾ ಸಹಿತ ಪ್ರಣವವನ್ನು ಉಪದೇಶಿಸಲಿ. ಬಳಿಕ ಕೃಪೆ ತೋರಿ ಪ್ರಣವದ ಅರ್ಥವನ್ನು ತಿಳಿಸಲಿ. ಶ್ರೇಷ್ಠ ಗುರುವು ಪ್ರಣವದ 6 ಪ್ರಕಾರದ ಅರ್ಥವನ್ನು ತಿಳಿಸುತ್ತಾ ಅವರ 12 ಭೇದಗಳನ್ನು ಉಪದೇಶಿಸಲಿ. ಬಳಿಕ ಶಿಷ್ಯನು ಗುರುವಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಲಿ. ಸದಾ ಅವರ ಅಧೀನದಲ್ಲೇ ಇದ್ದು ಅವರ ಆಜ್ಞೆಯಲ್ಲದೆ ಇತರ ಯಾವುದೇ ಕಾರ್ಯವನ್ನು ಮಾಡಬಾರದು. ಗುರುಗಳ ಆಜ್ಞೆಯಂತೆ ಶಿಷ್ಯನು ವೇದಾಂತದ ತಾತ್ಪರ್ಯಕ್ಕನುಸಾರವಾಗಿ ಸಗುಣ ನಿರ್ಗುಣ ಭೇದದಿಂದ ಶಿವನ ಜ್ಞಾನದಲ್ಲಿ ತತ್ಪರನಾಗಿರಲಿ. ಗುರುವು ಆ ಶಿಷ್ಯನಿಂದ ಶ್ರವಣ ಮನನ ನಿಧಿಧ್ಯಾಸನ ಪೂರ್ವಕ ಜಪದ ಅಂತ್ಯದಲ್ಲಿ ಪ್ರಾತಃಕಾಲಿಕ ಮೊದಲಾದ ನಿಯಮಗಳ ಅನುಷ್ಠಾನ ಮಾಡಿಸಲಿ. ಕೈಲಾಸ ಪ್ರಸ್ತರ ಎಂಬ ಮಂಡಲದಲ್ಲಿ ಶಿವನಿಂದ ಪ್ರತಿಪಾದಿತ ಮಾರ್ಗಕ್ಕನುಸಾರವಾಗಿ ಶಿಷ್ಯನು ಅಲ್ಲೇ ಇದ್ದು ಶಿವಪೂಜೆಯನ್ನು ಮಾಡಬೇಕು. ಗುರುವಿನ ಆದೇಶಕ್ಕನುಸಾರ ಅವನು ಪ್ರತಿದಿನ ಅಲ್ಲೇ ನೆಲೆಸಿ ಮಂಗಳಮಯ ದೇವತೆ ಶಿವನ ಪೂಜೆ ಮಾಡಲು ಅಸಮರ್ಥನಾಗಿದ್ದರೆ ಅವರಿಂದ ಆರ್ಘಾಸಹಿತ ಸ್ಫಾಟಿಕಮಯ ಶಿವಲಿಂಗವನ್ನು ಸ್ವೀಕರಿಸಿ ಬೇರೆಲ್ಲಾದರೂ ಇದ್ದು ನಿತ್ಯ ಅದನ್ನು ಪೂಜಿಸಲಿ. ಅವನು ಗುರುವಿನ ಬಳಿಯಲ್ಲಿ ಆಣೆಯಿಟ್ಟು, ನನ್ನ ಪ್ರಾಣ ಹೊರಟು ಹೋದರೂ ಒಳ್ಳೆಯದೆ, ನನ್ನ ತಲೆ ತುಂಡಾದರೂ ಒಳ್ಳೆಯದೆ, ಆದರೆ ನಾನು ಭಗವಾನ್ ತ್ರಿಲೋಚನನ ಪೂಜೆ ಮಾಡದೆ ಎಂದಿಗೂ ಭೋಜನ ಮಾಡಲಾರೆನು ಎಂದು ಪ್ರತಿಜ್ಞೆ ಮಾಡಬೇಕು. ಹೀಗೆ ಹೇಳಿ ಸುದೃಢ ಚಿತ್ತವುಳ್ಳ ಶಿಷ್ಯನು ಮನಸ್ಸಿನಲ್ಲಿ ಶಿವನ ಭಕ್ತಿಗಾಗಿ ಗುರುವಿನ ಬಳಿ 3 ಬಾರಿ ಶಪಥ ಮಾಡಲಿ. ಆಗಿನಿಂದಲೇ ಮನಸ್ಸಿನಲ್ಲಿ ಉತ್ಸಾಹಿತನಾಗಿದ್ದು ಉತ್ತಮ ಭಕ್ತಿಯಿಂದ ಪಂಚಾವರಣ ಪೂಜಾ ಪದ್ಧತಿಗನುಸಾರವಾಗಿ ಪ್ರತಿದಿನವೂ ಮಹಾದೇವನ ಪೂಜೆ ಮಾಡಬೇಕು. ಇಲ್ಲಿಗೆ ಅಧ್ಯಾಯ 13 ಸಂಪೂರ್ಣವಾಯಿತು.